ಮೋಹದ ಮಲಗಿ ಸಿಲುಕಿಸಿ ಬರುವುದರೆಲ್ಲರ ಕೊಲ್ಲುವ ಕಾರ್ಯ ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಎಂದು ಯೋಚಿಸಿ ಮಹಮಾಯಿ ಯೋಚಿಸಿ ಯೋಚಿಸಿ ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡು. ಹಾಗೆಂದು ನಾನಾಗಿ ದುಷ್ಟರ ಬಳಿಗೆ ಹೋಗುವುದಲ್ಲ, ಖಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ. ಹಾಗಾದ್ರೆ ಯಾವಳಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಎಳೆಯಲ್ಲಿ ಜನ್ಮವಿದ್ದಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರಣಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನು ಇರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯು ಉಂಟಾಗಬಾರದು ಎನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲಿನಲ್ಲಿ ಇಳಿದು ಬಂದಂತಹ ಸ್ಥಳ, ಸೂರ್ಯರಶ್ಮಿ ಪ್ರವೇಶಿಸಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ಇದಷ್ಟು ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತ್ಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇ ಪ್ರವೇಶ ಮಾಡಿದ್ದೇನೆ. ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬಲಿನ
ಶೋಭಿಸಲು ಅವನ ತೊಳೆಗೆಂದು ಮೂಲದೊಳ ಸರ್ವದೂ ಉಯ್ಯಾಲೆಯನ ಸರ್ವದೂ ಉಯ್ಯಾಲೆಯನ 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 ಜಗ ಜನನಿ ಜಗ ಜನನಿ ಜಗ ಜನನಿ ಜಗ ಜನನಿ ಆಡಿದಳೆ ಘನ ತೊಂದಗಿ ಬಳುವುದು ಉಯ್ಯಾಲೆ ಆಡಿದಳು ಮಜಮಾದ ಉಯ್ಯಾಲೆ ಆಡಿದಳು ಉಯ್ಯಾಲೆ ಆಡಿದಳು ಜಗನ್ಮಾತ ಉಯ್ಯಾಲೆ ಆಡಿದಳು 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 ಸರ್ವದರದ ಉಯ್ಯಾಲೆಯ ಜಗದರದಿಯರು ಅಲ್ಲಿಗನ ತೊಂದಗಿಗಳು ಕನಕಯ್ಯ ಶೋಭಿಸಲು ವನದೊಳಗೊಂಡು ಹೋದಳು ಶೋಭಿಸಲು ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ. ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ ಸೃಷ್ಟಿ ಮಾಡಿದ್ದೇನೆ. ಈ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಿದನು ಎಂದಾದರೆ, ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪಸರಿಸಿದನು ಎಂದಾದರೆ, ತನುಗಂಧವನ್ನು ಆಗ್ರಾಣಿಸಿಯೋ ನನ್ನ ಗಾಯನವನ್ನು ಆಲಿಸಿಯೋ ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳಲು ಇತ್ತ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕಲರನ್ನು ಹಿಡಿದಂತಹ ಚಕ್ರದಿಂದ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಉಯ್ಯಾಲೆಯಲ್ಲಿ ಪ್ರತಿಂಪಾಗಿ ಗಾಯನವನ್ನು ಹಾಡುತ್ತೇನೆ.